ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ಮತ್ತೊಂದು ಸೂಪರ್ ಡೂಪರ್ ಕಾಮಿಡಿ ವಿಡಿಯೋನ ತಗೊಂಡು ಬಂದಿದ್ದೀನಿ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಮರಿದೇ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಅಯ್ಯೋ ಭಗವಂತ, ನನ್ನ ಮಗ ಒಬ್ಬನನ ಈ ಮಡಿಕೆಗಳು ತಗೊಂಬಕ್ ಬರೋಲ್ವಲ್ಲ. ಏನು ಮಾಡೋದು ಯೋನ್ ಕತೆ. ಈ ಸಿಲ್ವರ್ ಪಾತ್ರೆ, ಸ್ಟೀಲ್ ಪಾತ್ರೆ, ಆಮೇಲೆ ಇವೆಂತವಪ್ಪ ಕೊರೆ ಬಂದ್ಮೇಲಂತೂ ಈ ಮಡಿಕೆನ ಕೇಳರೆ ಗತಿ ಇಲ್ಲ. ಏನು ಮಾಡೋದು ದೇವ್ರೇ ಭಗವಂತ. ಈ ಪಾಟಿ ಮಾಡಿಕ್ಯಂಗ್ ಕುಂತಿದ್ದೀನಿ ನಾನು. ಇವನ್ನ ಹೆಂಗೆ ಎಲ್ಲ ಮಾರೋದು? ಇವನ್ ಮಾರದೆ ಒಂದು ಚಿಂತೆ ಆಗೈತಲ್ಲ, ಏನು ಮಾಡೋದು? ಯಾಕಣ ಹಿಂಗ್ ಚಿಂತೆ ಮಾಡ್ಕೊಂಡು ನಿಂತಿದ್ಯಾ? ಯಾಕೆ ಏನಾಯ್ತು? ನಿನ್ ಮಾಕ ನೋಡಿದ್ರೆ ಒಳ್ಳೆ ಹುಳ್ಸಪ್ಪ ಆಗೈತಪ್ಪ. ಹಂಗೇನ ಬೇವಿ ಸೊಪ್ಪು ತಿಂದ ಮಾಕ ಆಗೈತಿ. ಯಾಕೆ? ಅಲ್ಲ ಕಣ್ಲ ಮಂಜ, ಈ ಪಾಟಿ ಬಂಡವಾಳ ಹಾಕಿ ಮಡಿಕೆ ಅಂಗಡಿ ಮಾಡಿದ್ದೀನಿ. ನನ್ನ ಮಗ ಒಬ್ಬನ ಮಡಿಕೆ ತಗೊಂಡೋಗಕ್ಕೆ ಬರಲ್ವಲ್ಲ. ಸ್ವಾರೆ ಅಂದರೆ ತಾಚಾರಾಗಿ ಹೋಗೈತಲ್ಲ. ಸ್ವಾರೆ ಮಾಡ್ಕೊಂಡು ಉಂಡ್ರೆ ಆರೋಗ್ಯ ಎಷ್ಟು ಚೆನ್ನಾಗಿರ್ತೈತಿ ಅಂತ ಯಾರಿಗೂ ಗೊತ್ತಿಲ್ಲ. ಬಾತ್ತಾಗೆ ಈಗೆಲ್ಲ ಬೆಳ್ಳು ಹೊಳಿತಾವಲ್ಲ, ತೊಳ್ಕು ಬೆಳ್ಕು ಅದಕ್ಕೆ ಬಿದ್ದೋಗ್ತಾರೆ ಜನ. ಅದೇ ಇವು ಕರ್ರಗಿರ್ತಾವಲ್ಲ, ಅದಕ್ಕೆ ಇವನ್ ಯಾರು ಕೇಳೋಕ್ಕೆ ಬರಲ್ಲ ಕಣ್ಲ. ನನಗೆ ಏನಪ್ಪ ಮಾಡೋದು, ಇವನ್ ಹೆಂಗಪ್ಪ ಮಾರೋದಂತ ಚಿಂತೆ ಐತ್ ಕಣ್ಲ ಮಂಜ. ಓಹೋ, ಅದಕ್ಕೆ ಒಳ್ಳೆ ಗಂಡ್ಸತ್ ಮುಂಡೆ ಹಂಗೆ ಪೆಚ್ ಮೊರೆ ಹಾಕಿ ಕುಂತಿರೋದ ನೀನು. ಸರಿ, ನಂತಗೆ ಒಂದು ಸೂಪರ್ ಡೂಪರ್ ಐಡಿಯಾ ಐತಿ. ನೀನ್ ಮಡಿಕೆ ಎಲ್ಲ ಸೇಲ್ ಆಗ್ಬೇಕು ಅಂದ್ರೆ. ಆದ್ರೆ ಆ ಐಡಿಯಾ ಹೇಳ್ತೀನಿ, ಆದ್ರೆ ನೀನು ಬೊಯ್ಯಲ್ಲ ಅಂದ್ರೆ ಹೇಳ್ತೀನಪ್ಪ. ಆಮೇಲೆ ಹೇಳಿದ್ಮೇಲೆ ನೀನು ಬೊಯ್ ಕುಡ್ದು ಅಷ್ಟೇನ. ಹಂಗಿದ್ರೆ ಹೇಳ್ತೀನಿ ನೋಡು ರಂಗಣಯ್ಯ. ಅದ್ಯೋನಂತ ಹೇಳಲ್ಲ, ನಾನೇನು ಬೊಯ್ಯಲ್ಲ. ನಾನೇನು ಬೊಯ್ತೀನಿ ಅನ್ನೋ ಮಂಗೆ ಹೇಳ್ತೀಯಲ್ಲ ಮುಂಜ ನೀನು. ಸರಿ, ಅದ್ಯೋನು ಹೇಳಪ್ಪ, ನೀನು ಏನು ಹೇಳಿರು ಕೇಳ್ತೀನಿ. ಒಟ್ಟಿಗೆ ನನಗೆ ಈ ಮಡಿಕೆ ಎಲ್ಲ ಸೇಲ್ ಆಗ್ಬೇಕು. ಈ ಸಾರೆ ನೋಡಿ ನನಗೆ ಸಾಕಾಗೋಗೈತಿ. ಈ ಕಾಲದಾಗ ಹೆಂಗಿರ್ಬೇಕು ಅಂದ್ರೆ ರಂಗಣಯ್ಯ, ಕಾಲಕ್ಕೆ ತಕ್ಕಂಗೆ ವೇಷಕ್ಕೆ ತಕ್ಕಂಗೆ ಭಾಷೆ. ಹಿಂಗಿದ್ರೆ ನೋಡಪ್ಪ ಜೀವನ ಮಾಡ್ಬೋದು. ಇಲ್ಲ ಅಂದ್ರೆ ಜೀವನ ಮಾಡೋದು ಭಾರಿ ಕಷ್ಟ. ಕೆಳಗಿರೋದೇ ಮ್ಯಾಕ್ ಹೋಗ್ತಾ ಇರೋದೆ ಅಷ್ಟೇನ ರಂಗಣಯ್ಯ. ಇದೇ ಆಗ್ತದಲ್ಲ ಮುಂಚೆ ವೇಷ ಭಾಷೆ ಅಂತ. ಅದ್ಯೋನಂತ ಅಚ್ಚುಕಟ್ಟಾಗಿ ಏಳಂಗಿದ್ರೆ ಏಳು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಹೋಗತ್ತಾಗಿ. ನೀನೊಬ್ಬ, ನಾನು ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲ ಅಂತ ನೊಣ ಹೊಡಿತಾ ಕೂತಿದ್ದೀನಿ. ಆದ್ರೂ ಸಂದಾಗ ಹುಳ ಬಿಡಕ್ಕೆ ಇವನೊಬ್ಬ ಬಂದ್ಬಿಟ್ಟ. ಅಚ್ಚುಕಟ್ಟಾಗಿ ಹೇಳಂಗಿದ್ರೆ ಏಳು, ಇಲ್ಲಾಂದ್ರೆ ಹೋಗ್ಲಾತ. ನನಗೆ ಈಗಲೇ ತಲೆನೋವು ಬಂದೈತಿ. ನೀನಿರುವಾರ ತಲೆನೋವು ಕೊಡಬೇಡ. ಏನಿಲ್ಲ ಕಣ್ರಂಗಣಯ್ಯ, ಸಿಂಪಲ್ಲು. ಈ ಪಂಚೆ ಪೇಟದ ಬದಲು ಜಡೆ ಮತ್ತೆ ಸೀರೆ ಬರ್ಬೇಕು. ಆವಾಗ ನೋಡು ನಿನ್ನ ವ್ಯಾಪಾರದ ಕದರ ಹೆಂಗ್ ಚೇಂಜ್ ಆಗ್ತೈತಿ ಅಂತ. ನೀನೇ ಆಶ್ಚರ್ಯ ಪಡ್ಬೇಕು, ಹಂಗ್ ಚೇಂಜ್ ಆಗ್ತೈತಿ. ಇದೇ ಆತದಲ್ಲ ಮಂಜ, ನಾನೇನು ಸೀರೆ ಉಟ್ಕೋಬೇಕು ಅಂತ ಹೇಳ್ತಿದ್ಯ? ಅಯ್ಯಯ್ಯಪ್ಪನೇ ಯಪ್ಪ, ವ್ಯಾಪಾರ ಆಗ್ತಿದ್ರು ಬೇಡ ಸ್ವಾಮಿ ಈ ಸೀರೆ ಸವಾಸ. ಸುಮ್ಕೆ ಹೋಗಲ್ಲ, ನಿಂದಿದೊಂಥರ ಡಬ್ಬ ಐಡಿಯಾ. ಹೋಗ. ಅಯ್ಯೋ ಏ ರಂಗಣಯ್ಯ, ನಾನು ಹೇಳಿದ್ದು ನೀ ಸೀರೆ ಹುಡುಕಿ ಅಂತ ಅಲ್ಲ. ನಿನ್ನ ಹೆಂಡತಿ ನೋಡಕ್ಕೆ ತೆಳ್ಳುಗೆ ಬೆಳ್ಳುಗೆ ಹಂಗೆ ಒಳ್ಳೆ ಪಿಕ್ಚರ್ ಆಕ್ಟರ್ ಇದ್ದಂಗೆ ಐತಾಳೆ. ಅವಳನ್ನ ವ್ಯಾಪಾರಕ್ಕೆ ಅಂತ ಹೊಸಿ ಲೂಸ್ ಬಿಡು. ಮಂಜ ಒತ್ತಿ ಆಯ್ತು ನಿಂತು ಯಾಕನ. ಈಗ ನೋಡಿಗೀಗ ಸೋರಿಯಾಗಿ ಏರಿಕ್ತೀನಿ. ಯಾಕ ಮಾತು ಶಾನೆ ಆತು. ಅಯ್ಯೋ, ನಾನು ಹೇಳೋದು ಕೇಳು ರಂಗಣಯ್ಯ. ನೀನ್ ನಾನು ಹೇಳೋದು ಪೂರ್ತಿ ಕೇಳೋದೇ ಇಲ್ಲಪ್ಪ. ಅಲ್ಲ ಕಣ್ಲ ಮಂಜ, ನಾನೇನು ಮಾಮನ್ ಮಾಡ್ಕೊಂಡಿದ್ಯ? ಹೆಂಡ್ತಿನೇ ವ್ಯಾಪಾರಕ್ಕೆ ಬಿಡು ಅಂತ ಹೇಳ್ತೀಯಲ್ಲ. ನಿನ್ಗೆ ನೋಟ್ ಇದ್ದತು. ತಡಿ ಬಿಡ್ತೀನಿ ಈಗ ಎಲ್ಡ ನಿನ್ಗೆ. ಯಪ್ಪ ಎಣೋ ಬದುಕದಾರಿ ಹೇಳಿರಿ ಹಿಂಗೆ ಒಯ್ಯೋದು. ಇದು ಬದುಕದಾರಿ. ಈಗಳ ಮುಂಜ ಬಿಟ್ಟೆ ಅಂದ್ರೆ ಹಂಗೆ ಆಂಜನೇಯ ಮೂಷ್ಣೆ ಆಗ್ಬಿಡ್ಬೇಕು. ಎಂಥ ಐಡಿಯಾ ಕೊಟ್ಟಲ್ಲ ನೀನು ನನ್ನ ಮಗನೇ. ಈ ಕಾಲದಾಗೆ ಪಳಪಳಿಯ ಒಳ್ಳೆಯ ಸ್ಟೀಲು, ನಾನ್ ಸ್ಟಿಕ್ಕು, ಆಮೇಲೆ ಸಿಲ್ವರ್ ಪಾತ್ರೆ ಬಿಟ್ಟು ನಿನ್ನ ಈ ಕರೆ ಸಾರಿ ಯಾರು ತಾಂಬ್ತಾರೆ ಹೇಳು? ಹೋಗತ್ತಾಗಿ. ನಾನು ಹೇಳೋ ಐಡಿಯಾ ನಿನಗೆ ಹೇಳಿರೆ ವರ್ಕ್ ಆಗ್ತೈತಿ ಅಂತ ಹೇಳಿರೆ ನನ್ನ ಮಾತು ಕೇಳಲ್ಲ. ಹಂಗನ ಮಾಡ್ಕೊ ಹೋಗು. ಇವಾಗ ಅದೇನು ಐಡಿಯಾ ಕೊಡ್ತೀನಿ ಅಂತ ಹೇಳ್ದಲ್ಲ, ಏಳು ನೋಡೋಣ ಅದೇನು ಐಡಿಯಾ ಅಂತ ಹೇಳಿ. ಏನಿಲ್ಲ ಕಣ್ರಂಗಣಯ್ಯ, ನೀನ್ ವ್ಯಾಪಾರ ಮಾಡೋದು ಬಿಟ್ಟು ನಿನ್ನೇನ್ರಿ ವ್ಯಾಪಾರಕ್ಕೆ ಅಂತ ಕೂಕೊಂಡ್ರೆ ನೋಡಪ್ಪ ಕ್ಯೂ ನಿಲ್ತಾರೆ ನಿನ್ನ ಮಣ್ಣಿನ ಮಡಿಕೆ ತಗೊಂಡೋಗಕ್ಕೆ. ಆ ಐಡಿಯಾನೇ ನಿನಗೆ ಕೊಡಕ್ ಬಂದಿದ್ದು. ಎಲ್ಲ ನನ್ನ ಮಗನೇ, ಈಟುದ್ದ ಇದೆಯಾ ನನ್ನ ಹೆಂಡ್ರಿಗೆ ಲೈನ್ ಹೊಡಿತಿದ್ಯಲ್ಲ ನೀನು. ತಡಿ ನೀನೀಗ ಮಾಡ್ತೀನಿ ಈಗ. ಯಪ್ಪ ಎಣ ಬಿಡಣ, ಒಯ್ಬೇಡ ಬಿಡು. ಏನ ನಿನ್ಗೆ ಅನುಕೂಲ ಆಗ್ಲಿ ಅಂತ ಹೇಳಿನಪ್ಪ. ಬಿಡಪ್ಪ, ಒಯ್ಬೇಡ ಬಿಡು.
ಅಯ್ಯೋ ಈ ದಾಂಡಿಗ್ ನನ್ನ ಮಗ ದನ ಗಟ್ಟಿಸ್ದಂಗ್ ಗಟ್ಸಿನಪ್ಪ ದರಿದ್ರದನೆ. ಏನೋ ಒಳ್ಳೆ ಐಡಿಯಾ ಕೊಟ್ರೆ ಹಿಂಗೆ ಒಯ್ಯೋದು. ಅಯ್ಯೋ ಇವತ್ತು ಯಾರಿಗೂ ಏನು ಉಪಕಾರ ಮಾಡ್ಲೇಬಾರ್ದು ದೇವ್ರಣೆಗೂನು. ಅಯ್ಯಪ್ಪ ಸೊಂಟ ದೇವ್ರೇ. ಯಾತದಲ್ಲ ಮಂಜ ಅಂದಿದ್ದು. ಏನಿಲ್ಲ ಹೊಂದಿ ನನ್ನ ಮಗ ಅಂದಿ. ತಡಿಯಲ್ಲ ಮಂಜ ಮಾಡ್ತೀನಿ. ಯಾಕ ನಿನ್ ದೋತಿ ಆತು. ಮಕ್ಳಂಗಿರ್ಬೇಕು. ತಡಿ ಮಾಡ್ತೀನಿ ಈಗ. ನನ್ನ ಮಗ ಒಯ್ತೀನಿ ಅಂತ ಎಸ್ಕೇಪ್ ಆಗ್ಬಿಟ್ಟ. ನೋಡಿ ಇದ್ದಾನೆ ಚೋಟುದ್ದ ಮೆಣಸಿನ್ಕಾಯಿ. ಎಂತ ತಲೆ ಓಡ್ಸವ್ನಿ. ಆದ್ರೂ ಅವನು ಹೇಳೋ ಐಡಿಯಾ ವರ್ಕ್ ಆಗ್ತೈತಿ ಅಂತ ಕಾಣಿಸ್ತೈತಿ. ಸರಿ, ಅದನ್ನು ಟ್ರೈ ಮಾಡಿ ನೋಡೋಣ. ನಾಳೆಗೆ ನಮ್ಮಳ್ಳ ಒಂದಿಟ್ಟು ವ್ಯಾಪಾರಕ್ಕೆ ಬಿಟ್ಟು ನೋಡೋಣ. ವ್ಯಾಪಾರ ಹೆಂಗೆ ಆಗ್ತೈತಿ ಅಂತ. ಆವಾಗ ಗೊತ್ತಾಗ್ತೈತಿ ಇವನು ಮಂಜುನ ಐಡಿಯಾ ಹೆಂಗ್ ವರ್ಕ್ ಆಗ್ತೈತಿ ಅಂತೇಳಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.